ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ EG64. ಕಮೆಂಟ್ಸ್ ಅಲ್ಲಿ ಕೇಳ್ಬಟ್ಟೆ ನೀವು ಇದ್ರ ಪಿ ಡಿ ಎಫ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಾನೆ ಇದ್ರೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡ್ತಾ ಇಲ್ಲ ಟೆಲಿಗ್ರಾಮಲ್ಲಿ. ಆಯ್ತಾ? ಕ್ವಶನ್ ಪೇಪರ್ ಹೆಂಗ್ ಈಸಿಯಾಗಿ ಬಂದಿತ್ತು. 2-3 ದಿವಸದಿಂದ ಎಕ್ಸಾಮ್ ನಡೀತಿದೆ. ಕ್ವಶನ್ ಪೇಪರ್ ಎಲ್ಲ ಸಿಂಪಲ್ ಆಗಿ ನೋಡಿ. ಇದ್ರ ಮೇಲೆ ಬೇಸಿಸ್ ಆಗಿ ಬರುತ್ತಿದೆ ಕ್ವಶನ್ ಪೇಪರು. ನೀವು ಈ ಈ ಪೇಪರ್ಸ್ ಇದೆಲ್ಲ ನಾನು ಸ್ಕ್ರೋಲ್ ಮಾಡ್ತೀನಲ್ಲ, ಈ ಪೇಪರ್ಸ್ ಹೋದ್ರೆ ನೀವು ಆರಾಮಾಗಿ ನಾಳೆ ಪಾಸ್ ಆಗ್ಬೋದು. ಆಯ್ತಾ? ನಾಳೆ ಎಕ್ಸಾಮು ಇರೋರ್ಗೆ ಹೇಳ್ತಿದ್ದೀನಿ. ಆಯ್ತಾ? ಇವಾಗ ಆಗಿರೋರ್ಗೆಲ್ಲ ಇದು ನೋಡಿದ್ದಾರೆ. ಇದು ನೋಡಿರೋರ್ಗೆ ಎಲ್ಲ ಪಾಸ್ ಆಗಿದೆ. ಬೇಕಾದ್ರೆ ಕಮೆಂಟ್ಸ್ ಪ್ರೀವಿಯಸ್ ವಿಡಿಯೋದೆಲ್ಲ ಚೆಕ್ ಮಾಡ್ಕೊಳ್ಳಿ. ನಾನು ಕಾಲೇಜಲ್ಲಿ ಕೇಳಿದ್ದೀನಿ. ಇದೇ PDF ಬಂದಿದೆ. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಬಟ್ ನೋಡಿ, ಈ 35 mm ಅಂತ ಹೇಳಕ್ಕಾಗಲ್ಲ. 40 mm ಅಂತ ಕೊಡ್ಬೋದು. 30 ಡಿಗ್ರಿ ಹ್ಯಾಂಗಲ್ ಅಂತ ಕೇಳಿದೆ, ಅಲ್ಲಿ 45 ಡಿಗ್ರಿ ಅಂತ ಕೇಳ್ಬೋದು. ಆಯ್ತಾ? ಮಾತ್ರ ಡಿಗ್ರಿ ಚೇಂಜಸ್ ಆಗುತ್ತೆ. ಬಟ್ ಕ್ವಶನ್ಸ್ ಎಲ್ಲ ಸೇಮ್, ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಆಗಿರುತ್ತೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಇದೆಲ್ಲ ಒಂದು ದೊಡ್ಡ ಮ್ಯಾಟ್ರೇ ಅಲ್ಲ. ಆಯ್ತಾ? ಇದು ಇಂಪಾರ್ಟೆಂಟ್ ಕ್ವಶನ್ ಬಿಡಿ. ಇದು ಆಲ್ರೆಡಿ ನಿಮ್ಗೆ ಹಾಕಿದ್ದೀನಿ ಒಂದು ವಿಡಿಯೋದಲ್ಲಿ. ನೋಡೋಣ. ಮಾಡಿಲ್ 1 ನೋಡಿ. 4 ಮಾಡಿಲ್ ಇರುತ್ತೆ, ಗೊತ್ತಿರುತ್ತೆ ನಿಮಗೆಲ್ಲ. ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಇದಾಯ್ತಾ? ಇದನ್ನೇ ಓದಿ. ಇನ್ನೂ ಓದಿಲ್ಲ, ನಾಳೆ ಎಕ್ಸಾಮ್ ಇದೆ ಬ್ರೋ ಅನ್ನೋರ್ಗೆ ಇದನ್ನೇ ಓದಿ. ಆಯ್ತಾ? ಇದನ್ನ ಬಿಟ್ಟು ಇನ್ನೇನು ಓದಕ್ಕೆ ಹೋಗ್ಬಿಡಿ. ಆಯ್ತಾ? ಪೇಪರ್ 1 ನೋಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಪ್ಯೂಸ್ ಮಾಡಿ ವಿಡಿಯೋ ನೋಡ್ಕೊಳ್ಳಿ. ನಿಮಗೆ ಪೇಪರ್ ಹೇಳ್ಬೇಕು ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ ಪಾಪ. ಸಾರಿ, ನಾನು ನೋಡಿಲ್ಲ. ನೆಕ್ಸ್ಟ್ ಏನ್ರ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಅದ್ರ ಮೇಲೆ ನಾನು ವಿಡಿಯೋ ಹಾಕ್ತೀನಿ. ನಾನು ಸೆಕೆಂಡ್ ಪೇಪರ್ ನೋಡ್ಕೊಳ್ಳಿ. ಥರ್ಡ್ ಪೇಪರ್. ಈ ಪೇಪರ್ಸ್ ಓದ್ರೆ ಸಾಕು, ಆರಾಮಾಗಿ ಪಾಸ್ ಆಗ್ತೀರಾ ಆರಾಮಾಗಿ. ಕ್ಯಾಡು ಇವಾಗೆ ಕ್ಲಿಯರ್ ಮಾಡಕ್ ನೋಡಿ. ಯಾವಾಗಾದ್ರೂ ಒಂದೇ ಇರುತ್ತೆ ಕ್ಯಾಡ್ ಒಂದೇ ಇರುತ್ತೆ ಬಿಡಿ, ಟೆನ್ಷನ್ ಇಲ್ಲ. ಇವಾಗ ನಿಮ್ದು ಮೇಕಪ್ ಆದ್ರೂ ಕೂಡ ಸೇಮ್ ಇದೇ ತರ ಪೇಪರ್ಸ್ ಇರುತ್ತೆ. ಡಿಫಿಕಲ್ಟ್ ಆಗಿ ಇರಲ್ಲ. ಬಟ್ ರೈಟಿಂಗ್ ಸಬ್ಜೆಕ್ಟ್ಸ್ ಎಲ್ಲ ಥಿಯರಿ ಸಬ್ಜೆಕ್ಟ್ಸ್ ಇರುತ್ತೆ, ಅದೆಲ್ಲ ಡಿಫಿಕಲ್ಟ್ ಇರುತ್ತೆ. ಒಂದ್ಸರಿ ರೆಗ್ಯುಲರ್ ಫೈಲ್ ಆದ್ರೆ ಮೇಕಪ್ ಎಕ್ಸಾಮ್ ಫುಲ್ ಟಫ್ ಇರುತ್ತೆ ಅದೆಲ್ಲ. ಇದು ಪಾಸ್ ಆಗಕ್ಕೆ ಟ್ರೈ ಮಾಡ್ರು. ಇದೆಲ್ಲ ಈಸಿ ಸಬ್ಜೆಕ್ಟ್. ನಿಮ್ಮ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ, ಕೇಳಿ ಬೇಕಾದ್ರೆ ಅವ್ರಿಗೆಲ್ಲ. 6th ಪೇಪರ್ ಇದೇ ಓದಿ. ಬೇರೆ ಏನು ಓದಕ್ಕೆ ಹೋಗ್ಬೇಡಿ. ಇದೇ ಬರುತ್ತೆ ನಾಳೆ ಎಕ್ಸಾಮ್. ಮೀನ್ಸ್ ಇದೇ ತರ ಸಿಮಿಲರ್ ಟೈಪ್ ಸೇಮ್ ಕ್ವಶನ್ಸ್. ನಾಳೆ ಎಕ್ಸಾಮ್ ಆದ್ಮೇಲೆ ಇದು ಬಂದಿಲ್ಲ ಅಂದ್ರು ಕೂಡ ಕಮೆಂಟ್ ಮಾಡಿ, ಇದು ವಿಡಿಯೋ ಹೆಲ್ಪ್ ಆಯ್ತಾ ಇಲ್ಲ ಅಂತ. ಆಯ್ತಾ? ಇದು 5 ಮಿನಿಟ್ಸ್ ಒಳಗೆ ಮುಗಿಸ್ತೀನಿ ವಿಡಿಯೋ. ಬೇಗ ಸ್ಕ್ರೋಲ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಇದು 8 ಅಲ್ಲ, 9th ಪೇಪರ್. ಟೈಮ್ 1 ಗಂಟೆ ಆಗ್ತದೆ. 9th 10th ಆಯ್ತಲ್ಲ. ಮೆಸೇಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೋಸ್ಕರ ಈ ವಿಡಿಯೋ ಹಾಕ್ತಿದ್ದೀನಿ. ಬ್ರೋ, ಈ PDF ಸಿಗ್ತಾ ಇಲ್ಲ ನಮಗೆ ಅಂತ ಹೇಳ್ತಿದ್ದೀರಾ, ಅದಕ್ಕೋಸ್ಕರ ಇದು ಹಾಕ್ತಿದ್ದೀನಿ ನೋಡಿ. 12 ಪೇಪರ್ಸ್ ಇದಾವೆ. ಆಯ್ತಾ? 12 ಪೇಪರ್ಸ್ ಎಲ್ಲ ನೋಡಿ. ಮಾಡಿಲ್ 1 ಅಲ್ಲಿ 12 ಕ್ವಶನ್ಸ್ ಇರ್ತಾವ. ಮಾಡಿಲ್ 2 ಅಲ್ಲಿ 12 ಕ್ವಶನ್ಸ್. ನೀವು ಫಸ್ಟ್ ಐಸೋಮೆಟ್ರಿಕ್ಕು ಮತ್ತೆ ಪ್ಲೈನ್ಸ್ ಸಾಲಿಡ್ಸ್ ಮಾಡೋಕ್ಕಾಯ್ತಾ? ಈ 3 ಮಾಡಿ ಫಸ್ಟ್. ಮತ್ತೆ ಮಾಡಿಲ್ 1 ಸ್ಟ್ರೈಟ್ ಲೈನ್ಸ್ಗೆ ಹೋಗ್ಬಿಡಿ ಸುಮ್ಮನೆ. ಎಲ್ಲ ಸ್ಟ್ರೈಟ್ ಲೈನ್ಸ್ ಕಷ್ಟ ಆಗುತ್ತೆ. ಆಯ್ತಾ? ಈ 3 ಮುಗಿಸ್ಕೊಂಡು ಮತ್ತೆ ಹೋಗಿ ಡೆವಲಪ್ಮೆಂಟು ಈಸಿ ಇದೆ, ಅದನ್ನ ನೋಡ್ಕೊಳ್ಳಿ. ಈ PDF ನ ಪಾಸ್ ಮಾಡಿ ನೋಡ್ಕೊಳ್ಳಿ. ಆಯ್ತಾ? PDF ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಕ್ಕೆ ಆಗಲ್ಲ ಇವಾಗ. ಡ್ರೈವಲ್ಲಿ ಸೇವ್ ಆಗ್ತಿಲ್ಲ, ಅದಕ್ಕೋಸ್ಕರ. ನೀವು ಟೆಲಿಗ್ರಾಮಲ್ಲಿ ಬೇಕಾದ್ರೆ ಹಾಕಿರ್ತೀನಿ ನಾನು ಆಲ್ರೆಡಿ ಫಸ್ಟೇ. ಸರಿ, ಅಷ್ಟೇ. ಇನ್ನೇನು ನೆಕ್ಸ್ಟ್ ಏನ್ರ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಫಸ್ಟ್ ಕಮೆಂಟ್
ಯಾರು ಮಾಡಿದ್ರೆ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. 92% ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಮಿಕ್ಕಿದವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ ಪಾಪ, ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಓಕೆ, ಈ ವಿಡಿಯೋ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೋಡ್ಕೊಂಡಿರಿ, ಇದು Model 2 ಮಾತ್ರ ಇದೆಯಲ್ಲಪ್ಪ, ಇದನ್ನು ಒಂದ್ಸರಿ ನೋಡ್ಕೊಬಿಡಿ. 6 ಕ್ವಶನ್ಸ್ ನೋಡಿ, ನೋಡಿ ಒಂದೇ ನೋಡಿ. ಸ್ಕ್ವೇರ್ ಪ್ರಿಸಮ್ ಎಕ್ಸೋಜನಲ್ಲು ಟೆಟ್ರಾಹೆಡ್ರನ್ ಫ್ರಮ್ 50 mm. ಸೇಮ್ ಎಲ್ಲ ಕ್ವಶನ್ಸ್ ಒಂದೇ ಥರ ಇರುತ್ತೆ. ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ನೀವು ಆಡಿದ್ದೆ ಆಟ ಹಂಗೆ ಆಡ್ಬೋದು ನೀವು ಇದರಲ್ಲಿ. ಫುಲ್ ಈಸಿ ಸಬ್ಜೆಕ್ಟ್. ಈ ವಿಡಿಯೋ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಬೇಕಾದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಚೇಂಜ್ ಆಫ್ ಬ್ರಾಂಚ್ ಹಾಕ್ತಿದ್ದೀನಿ. ನೆಕ್ಸ್ಟು ಸೆಕೆಂಡ್ ಸೆಮ್ ಹೆಂಗಿರುತ್ತೆ ಅಂತಲೂ ಹಾಕ್ತಿದ್ದೀನಿ. ನಿಮ್ಗೆ ಯಾವ ವಿಡಿಯೋ ಬೇಕು ಫಸ್ಟ್ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾಳೆ ಎಕ್ಸಾಮ್ ಎಲ್ಲರೂ ಚೆನ್ನಾಗಿ ಬರೀಬೇಕು ಅಂತ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ನಿಮಗೆಲ್ಲ.